ಪ್ರೀತಿಯ ನಾಗರಿಕರೇ, ಮಾಧ್ಯಮ ಬಿಂಬ ಎಂಬ ಪತ್ರಿಕೆಯ ಮೂಲಕ ಗ್ರಾಮೀಣ ಪ್ರದೇಶಗಳನ್ನು ತಲುಪುತ್ತಿರುವ ನಾವು ಇದೀಗ ಸ್ವಯಂ ಟೈಮ್ಸ್ ಎಂಬ ಚಾನೆಲ್ ಅನ್ನು ಜನರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಬಹಳ ಮುಖ್ಯವಾಗಿ ಇದೀಗ ಗ್ರಾಮ ಪಂಚಾಯತ್ ಚುನಾವಣೆಗಳು ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ನೆಲ್ಲಿಕಾರು ಗ್ರಾಮ ಪಂಚಾಯತ್ನ ಕೆಲವೊಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಪ್ರಸ್ತುತಪಡಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಮೂಡುಬಿದಿರೆ ತಾಲೂಕಿನ ಬಹಳ ದೂರದ ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ನೆಲೆ ನಿಂತಿರುವಂತಹ ನೆಲ್ಲಿಕಾರು ಗ್ರಾಮ ಪಂಚಾಯತ್ 2 ಗ್ರಾಮಗಳನ್ನು ಹೊಂದಿರುವಂತಹದ್ದು. ಬಹಳ ಕುಗ್ರಾಮವೇ ಎನಿಸಿರುವಂತಹ ಈ ಪಂಚಾಯತ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಸಾಗಬೇಕಾಗಿದೆ. ಪ್ರಜಾತಂತ್ರ ವ್ಯವಸ್ಥೆಯ ಈ ಚುನಾವಣೆಯಲ್ಲಿ ಬಹಳಷ್ಟು ಯುವಕರು ಹಿರಿಯರು ಪಾಲ್ಗೊಂಡು ಚುನಾವಣೆಯನ್ನು ತಿಳಿಸಿಕೊಳ್ಳುತ್ತಿದ್ದಾರೆ. ರಾಜಕೀಯ ಪಕ್ಷಗಳು ಎಲ್ಲ ಯುವಕರನ್ನು ಎಲ್ಲ ಹಿರಿಯರನ್ನು ಒಟ್ಟುಗೂಡಿಸಿಕೊಂಡು ಈ ಚುನಾವಣೆಯಲ್ಲಿ ತಮ್ಮ ಬಲ ಪ್ರದರ್ಶನವನ್ನು ಮಾಡಿಕೊಂಡು ಹೋಗ್ತೇವೆ. ಮಾತ್ರವಲ್ಲದೆ ಈ ಚುನಾವಣೆಯ ಮೂಲಕ ಗೆದ್ದು ಬಂದ ಅಭ್ಯರ್ಥಿಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಕೊಡುಗೆಗಳನ್ನು ನೀಡಲಿಕ್ಕೆ ಉತ್ಸುಕರಾಗುವಂಥದ್ದು ಬಹಳ ಸಂತೋಷದಾಯಕವಾಗಿರುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ ನೆಲ್ಲಿಕಾರು ಗ್ರಾಮ ಪಂಚಾಯತ್ನ ನೆಲ್ಲಿಕಾರು ಗ್ರಾಮ ಆಗಿರ್ಬೋದು, ಮಾಂಟಾಡಿ ಗ್ರಾಮ ಆಗಿರ್ಬೋದು, ಕೆಲವೊಂದು ಅಭಿವೃದ್ಧಿಯಲ್ಲಿ ತನ್ನದೇ ಆದ ಕಾರ್ಯವೈಖರಿಯನ್ನ ತನ್ನದೇ ಆದ ಪ್ರಗತಿಯನ್ನ ತೋರಿಸ್ತಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಕಾಮಗಾರಿಗಳು ಇನ್ನೂ ಸಾಕಷ್ಟು ಇವೆ. ಶಿಕ್ಷಣ ವ್ಯವಸ್ಥೆ ಇಲ್ಲಿ ಬದಲಾಗಬೇಕಾಗಿದೆ. ಕೇವಲ ಒಂದು ಪ್ರೌಢಶಾಲೆಯನ್ನು ಹೊಂದಿಕೊಂಡು ಉಳಿದಂತೆ ಪ್ರಾಥಮಿಕ ಶಾಲೆಗಳು ಮಾತ್ರ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂತಹದ್ದು ಬಹಳ ಶಿಕ್ಷಣ ವ್ಯವಸ್ಥೆಯಲ್ಲಿ ಜನರು ಹಿಂದಿರುವುದಕ್ಕೆ ಸಾಕ್ಷಿ ಆಗ್ತಿದೆ. ಜನರನ್ನ ಕೇವಲ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಮಾತ್ರವಲ್ಲದೆ ಶೈಕ್ಷಣಿಕವಾಗಿಯೂ ಪ್ರಗತಿಯತ್ತ ಕೊಂಡೊಯ್ದಲ್ಲಿ ಗ್ರಾಮದ ಅಭಿವೃದ್ಧಿ ಮತ್ತಷ್ಟು ಸುಲಭದಾಯಕ ಆಗ್ಬೋದು ಮತ್ತು ಯುವ ಜನರು ಈ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ಳುವ ಮೂಲಕ ಈ ನೆಲ್ಲಿಕಾರು ಗ್ರಾಮ ಪಂಚಾಯತ್ನ ಚುನಾವಣೆ ಒಂದು ರಾಜ್ಯಕ್ಕೆ ಮಾದರಿಯಾಗಿ ನಿಲ್ಲುವಂತ ವ್ಯವಸ್ಥೆ ಆಗಬೇಕಾಗಿದೆ. ನೆಲ್ಲಿಕಾರು ಗ್ರಾಮ ಪಂಚಾಯತ್ ಪ್ರಾಕೃತಿಕ ನೆಲೆ ಕಂಡುಕೊಂಡಿರುವ ಗ್ರಾಮ ಪಂಚಾಯತ್ ನೆಲ್ಲಿಕಾರು. ಇಲ್ಲಿಯ ಜನರಿಗೆ ಕೃಷಿಯೇ ಜೀವನಾಧಾರ. ಭತ್ತ ತೋಟಗಳಿಗೆ ಜನ ಮಾರು ಹೋಗಿದ್ದಾರೆ. ಈ ಪಂಚಾಯತ್ ನೆಲ್ಲಿಕಾರು ಮತ್ತು ಮಾಂಟ್ರಾಡಿ ಎಂಬ 2 ಗ್ರಾಮಗಳನ್ನು ಹೊಂದಿದೆ. 12 ಮಂದಿ ಸದಸ್ಯರ ಬಲ ಹೊಂದಿದೆ. ಜನತಾದಳ, ಕಾಂಗ್ರೆಸ್ ಹಾಗೂ ಬಿಜೆಪಿ ಬೆಂಬಲಿತರು ಈ ಪಂಚಾಯತದಲ್ಲಿ ಆಡಳಿತ ನಡೆಸಿದ್ದಾರೆ. ನನ್ನ ಹೆಸರು ಜಯಂತ್ ಹೆಗ್ಡೆ ಅಂತೇಳಿ. ನಾನು ನೆಲ್ಲಿಕಾರು ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರಾಗಿದ್ದೇನೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಈಗ ನೆಲ್ಲಿಕಾರು ಗ್ರಾಮ ಪಂಚಾಯತ್ ಹೊಸ ಕಟ್ಟಡವನ್ನು 50 ಲಕ್ಷ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ರಚನೆ ಮಾಡಿದ್ದೇವೆ. ಒಂದು 3 ಅಂಗನವಾಡಿ ಕೇಂದ್ರ ಅಂದರೆ 10 ಲಕ್ಷ ವೆಚ್ಚದಿಂದ 3 ಅಂಗನವಾಡಿ ಕೇಂದ್ರಗಳನ್ನು ಅಲ್ಲಿ ಹೊಸ ಕಟ್ಟಡಗಳನ್ನು ರಚನೆಯನ್ನು ಮಾಡಿದ್ದೇವೆ. ಮತ್ತು ಹೆಚ್ಚಿನಾಗಿ ಹಳ್ಳಿಗೆ ಎಲ್ಲ ಡಾಮರೀಕರಣ ಮತ್ತು ಕಾಂಕ್ರೀಟೀಕರಣಗಳನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಕೆಲವು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಗಳು ಕೂಡ ಸರಿಯಾಗಿಲ್ಲ, ಅಲ್ಲಿ ಕೂಡ ಪೈಪ್ಲೈನ್ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೇವೆ. ಹೆಚ್ಚಾಗಿ ಎಲ್ಲ ಎಲ್ಲಿ ಬೋರ್ ಇಲ್ಲ ಬೋರನ್ನು ಹೊಡಿಸಿ ಪೈಪ್ಲೈನ್ ಮಾಡಿಸುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದೇವೆ. ಪ್ರತಿಯೊಬ್ಬರದ್ದು ಯಾವುದು ಈಗ ಇನ್ನು ನಮಗೆ ಆಗುವಂಥ ಕೆಲಸಗಳು ತುಂಬ ಇದೆ. ಸ್ಮಶಾನ ಆಗಬೇಕಿತ್ತು, ಘನತ್ಯಾಜ್ಯ ಘಟಕ ಆಗಬೇಕಿತ್ತು. ಅದಕ್ಕೂ ಕೂಡ ಸ್ಮಶಾನಕ್ಕೂ ಮತ್ತು ಘನತ್ಯಾಜ್ಯ ಘಟಕಕ್ಕೂ ಜಾಗವನ್ನು ರಿಸರ್ವ್ ಮಾಡಿ ಇಟ್ಟಿದ್ದೇವೆ, ಅಳತೆವೆಲ್ಲ ಮಾಡಿದ್ದೇವೆ. ಅದಕ್ಕೆ ಅನುದಾನ ಕೂಡ ಕಾದಿರಿಸಿ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಬಾಕಿ ಇದೆ ಅಷ್ಟೇ. ಅದನ್ನು ಆದಷ್ಟು ಬೇಗ ಚುನಾವಣೆ ಕರೆದ ನಂತರ ಆ ಕೆಲಸಗಳನ್ನು ಬೇಗ ಪ್ರಾರಂಭ ಮಾಡುವಂಥ ಕೆಲಸವನ್ನು ಕೈ ಹಾಕ್ತೇವೆ ಅಂತ ಹೇಳ್ತಿದ್ದೇನೆ. ತುಂಬ ಅನೇಕ ಕೆಲಸಗಳು ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ಸಾರ್ವಜನಿಕ ಶೌಚಾಲಯ ಇರ್ಬೋದು ಅಥವಾ ಈ ಶಾಲೆಗಳಿಗೂ ಶೌಚಾಲಯಗಳನ್ನು ಕೊಡುವಂಥ ಕೆಲಸಗಳನ್ನು ಕೂಡ ಹೊಸ ಶೌಚಾಲಯಗಳನ್ನು ಕೊಡ್ತಿದ್ದೇವೆ. ಶಾಲೆ ದುರಸ್ತಿಗಿರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಗೂ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಕಳೆದ ಅವಧಿಯಲ್ಲಿ ಬಿಜೆಪಿ ಬೆಂಬಲಿತರು ಅಧಿಕಾರದ ಗದ್ದುಗೆ ಏರಿದ್ದಾರೆ. ಜಯಂತ್ ಹೆಗ್ಡೆಯವರು ಅಧ್ಯಕ್ಷರಾಗಿ, ಕುಶಲ ಉಪಾಧ್ಯಕ್ಷರಾಗಿ 5 ವರ್ಷ ಪೂರ್ಣಗೊಳಿಸಿದ್ದಾರೆ. ಬಿಜೆಪಿ 7 ಮತ್ತು ಕಾಂಗ್ರೆಸ್ 4 ಹಾಗೂ ಓರ್ವರು ಪಕ್ಷೇತರರಾಗಿ ಆಡಳಿತ ನಡೆಸಿದ್ದಾರೆ. ಶಶಿಧರ್ ಎಂ ಅಂತ ನೆಲ್ಲಿಕಾರು ಗ್ರಾಮ ಪಂಚಾಯತ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಳೆದ 10 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನೆಲ್ಲಿಕಾರು ಗ್ರಾಮ ಪಂಚಾಯತ್ನ
ಮಾಂಟ್ರಾಡಿ ವಾರ್ಡ್ನ ಸದಸ್ಯನಾಗಿ ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಿದ್ದು, ಕಳೆದ 5 ವರ್ಷದಲ್ಲಿ ಮಾಂಟ್ರಾಡಿ ವಾರ್ಡ್ನಲ್ಲಿ ಬಹುತೇಕ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಇನ್ನೂ ಒಂದು ಕೇಳಹೊಳೆ ಅನ್ನತಕ್ಕಂಥ ಒಂದು ಹೊಳೆಗೆ ಒಂದು ಅಣೆಕಟ್ಟು ಹಾಗೂ ಬೆಳ್ತಂಗಡಿ ತಾಲೂಕಿನ ಮರವಡಿಗೆ ಒಂದು ಸಂಪರ್ಕ ರಸ್ತೆಯ ಒಂದು ಕೆಲಸ ಬಾಕಿ ಇದ್ದು, ಇನ್ನು ಬಹುತೇಕ ಕಾಮಗಾರಿಗಳು ಈ ಅವಧಿಯಲ್ಲಿ ಮಾಡಿರುವಂಥ ಕಾಮಗಾರಿಗಳು ನಮಗೆ ಒಂದು ರೀತಿಯ ಸಮಾಧಾನವನ್ನು ತಂದಿದೆ. ಅಲ್ಲದೆ ಕಳೆದ ಬಾರಿ ಇದ್ದಂಥ ಒಂದು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಈ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಗೆ ಪೂರಕವಾಗಿ ಇದ್ದದ್ರಿಂದ ಒಂದು ಒಳ್ಳೆಯ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗೆ ಮುಂದಿನ ಅವಧಿಯಲ್ಲಿ ಕೂಡ ಇನ್ನೂ ಉಳಿದಿರತಕ್ಕಂಥ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರ್ಬೋದು, ಅಥವಾ ನಮ್ಮ ಮಾಂಟ್ರಾಡಿ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಅತ್ಯಂತ ಉತ್ಸಾಹದಿಂದಿದ್ದು ಮುಂದಿನ ಈ ಚುನಾವಣೆಯಲ್ಲಿ ಕೂಡ ಸ್ಪರ್ಧಿಸ್ತಾ ಇದ್ದೇನೆ. ಇದೀಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಪೈಪೋಟಿಯ ತಾಣವಾಗಿ ಪಂಚಾಯತ್ ಚುನಾವಣೆಯ ಅಖಾಡ ನಿರ್ಮಾಣಗೊಂಡಿದೆ. ಅಭಿವೃದ್ಧಿ ಪರ ಚಿಂತನೆ, ಅಭ್ಯರ್ಥಿಗಳ ಆಯ್ಕೆಗೆ ಗ್ರಾಮದ ಮತದಾರರು ಉತ್ಸುಕರಾಗಿದ್ದಾರೆ. 1 ಸರ್ಕಾರಿ ಪ್ರೌಢಶಾಲೆ, 6 ಪ್ರಾಥಮಿಕ, 6 ಅಂಗನವಾಡಿ ಕೇಂದ್ರಗಳನ್ನು ಹೊಂದಿರುವ ಪಂಚಾಯತ್ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನೂ ಹೊಂದಿದೆ. ಇದಮಲೆ ದುರ್ಗಾ ಪರಮೇಶ್ವರ ದೇವಸ್ಥಾನ, ಬೋರುಗುಡ್ಡೆ ಶ್ರೀ ಸತ್ಯನಾರಾಯಣ ದೇವಸ್ಥಾನ, ಮಾಂಟ್ರಾಡಿ ನೆಲ್ಲಿಕಾರುಗಳಲ್ಲಿರುವ ದೈವಸ್ಥಾನ, ಚಾಮುಂಡಿ ದೇವಸ್ಥಾನ, ಸಂತ ವಿಕ್ಟರರ ದೇವಾಲಯ, ನೆಲ್ಲಿಕಾರಿನ ಮದರಸ, ಅಳಿಯೂರಿನ ಆದಿನಾಥ ಸ್ವಾಮಿ ಬಸದಿ, ನೆಲ್ಲಿಕಾರಿನ ಅನಂತ ಸ್ವಾಮಿ ಬಸದಿ ಜನರಲ್ಲಿ ಧಾರ್ಮಿಕತೆಯ ಚೈತನ್ಯ ಮೂಡಿಸುತ್ತಿವೆ. Don't forget to like our video and subscribe our YouTube channel for all the updates.